ಬೆಳಗ್ಗೆನೆ ಎದ್ದು ಅರೌಂಡ್ 5:30 ಆಗಿದೆ ಇವಾಗ ಟೈಮು. ಅನ್ಬಿಲೀವಬಲ್ ಕ್ರೌಡ್ ಇದೆ. ನಾವು ಅನ್ಕೊಂಡೇ ಇರಲಿಲ್ಲ. ಆದಷ್ಟು ನಾವು ಟ್ರೈ ಮಾಡಿದ್ವಿ 4ಗೆ ಬರಕ್ಕೆ, ಬಟ್ ನಾನೆಲ್ಲ ಮಾಡ್ಕೊಂಡು ಎಲ್ಲರೂ ರೆಡಿ ಆಗೋಷ್ಟು ಲೇಟ್ ಆಯಿತು. ಅನ್ಬಿಲೀವಬಲ್ ಕ್ರೌಡ್. ನಮ್ಗೆ 4 ಗಂಟೆಗೇನೆ ಬಂದ್ಬಿಡಿ ಅಂತ ಹೇಳಿದ್ರು. 5:30 ಆಗಿದ್ದಕ್ಕೆ ಫುಲ್ಲು ಟ್ರಾಫಿಕ್ ಅಂಡ್ ಜನ. ನೋಡಿ ಎಷ್ಟು ಜನ ಇದ್ದಾರೆ ಅಂದ್ರೆ, ಟೈಮ್ ಬಂದು ಇನ್ನು 5:30, ಬೆಳಕು ಕೂಡ ಆಗಿಲ್ಲ. ಇವಾಗ ಇನ್ನು ದರ್ಶನ ಮಾಡಕ್ ಇನ್ನು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ನೋಡ್ಬೇಕು. ಅಂಡ್ ಇಲ್ಲಿ ಬೀಚ್ ಇದೆಯಲ್ಲ, ಅಗ್ನಿಕುಂಡ್ ಅಂತ ಹೇಳ್ತಾರೆ. ಸೊ ಇಲ್ಲಿ ತಲೆಗೆ ನೀರು ಹಾಕೊಂಡು ಒಳಗಡೆ ದರ್ಶನಕ್ಕೆ ಹೋಗ್ಬೇಕು. ಈಗ ತಲೆಗೆ ನೀರು ಹಾಕೊಳಕ್ ಬಂದೀವಿ. ಇಲ್ಲಿ ಏನಿಲ್ಲ, ಜಸ್ಟ್ ತಲೆಗೆ ಒಂದು ಸ್ವಲ್ಪ ನೀರು ಹಾಕೊಂಡು ಹೊರಡೋದಷ್ಟೇ. ಮಗನ್ ಅಷ್ಟೇ ನೀರು ಹಾಕೊಳ್ಳೋದು. Next level crowd at 5:30 p.m. Totally unexpected. ಇವರೇ ಎಷ್ಟಿದು ಕ್ಯಾನ್? 30 rupees. 30. ಟೆಂಪಲ್ ಒಳಗಡೆ ಇವಾಗ ಎಂಟರ್ ಆದ್ವಿ. ಜನರಲ್ ದರ್ಶನದಲ್ಲಿ ಅಷ್ಟೊಂದೇನು ಜನ ಇಲ್ಲ ಸದ್ಯಕ್ಕೆ, ಬಟ್ ಏನಿದೆ ಪ್ರೊಸೀಜರ್ ಏನೋ ಗೊತ್ತಿಲ್ಲ ಕರೆಕ್ಟಾಗಿ. ಇದು ನೋಡಿ, ಬಾವಿ ನೀರು ಹಾಕ್ಸ್ಕೋಬೇಕಿದು. ಕ್ಯೂ ನೋಡಿ, ಇದು ಇಲ್ಲಿ ನೀರು ಹಾಕಿಸ್ಕೊಳ್ಳೋಕ್ಕೆ. ಇಲ್ಲ ನೋಡಿ, ಬಾವಿ ಇರೋದು, ಇಲ್ಲಿಂದ ನೀರು ಹಾಕೋದು. ನೋಡಿ, ಇದು ರಾಮೇಶ್ವರಂ ಟೆಂಪಲ್ ಒಳಗೆ. ಇದು ಫೋನ್ ಯೂಸ್ ಮಾಡೋಂಗಿಲ್ಲ, ಬಟ್ ಹೆಂಗೋ ಟ್ರೈ ಮಾಡಿ ರೆಕಾರ್ಡ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಕಾರ್ವಿಂಗ್ಸ್ ಎಲ್ಲ, ಪಿಲ್ಲರ್ಸು. ಕಾರ್ವಿಂಗ್ಸ್ ನೋಡಿ. ஒரிஜினல் படிவு கண்டிப்பா भैया वो चेक करो 1800
1500 1500 1500 1500 ಹೇಳೋ ಆಫೀಸ್ಗೆ ಹಾಕೊಂಡು ಹೋಗ್ಬೇಕು ಇದಾಗಲ್ಲ ಅಂತ ಹೇಳೋ ಆಫೀಸ್ ಇದನ್ನು ಆಫೀಸಿಗೆ ಕೊಡ್ತೀನಿ ಚಿನ್ನದ ಇದ್ರ ಕೊಡೋಕೆ ಸೊ ದರ್ಶನ ಎಲ್ಲ ಮುಗೀತು. ಇವಾಗ ಬ್ರೇಕ್ಫಾಸ್ಟ್ ಮಾಡಿ ಧನುಷ್ಕೋಡಿ ಕಡೆಗೆ ಹೊರಡ್ಬೇಕು. ಇವಾಗ ಸಿಕ್ಕಾಪಟ್ಟೆ ಜನ, ಇವಾಗ ಸಂಡೇ ಬೇರೆ ಬಂದೀವ ನಾವು, ಯಾಕಾದ್ರೂ ಬಂದು ಅಂತ ಅನ್ನಿಸ್ತಾ ಇದೆ. ಸಂಡೇ ಅಷ್ಟು ಜನ ಇದ್ದಾರೆ. ಬನ್ನಿ ಇವಾಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ರೂಮ್ ಚೆಕ್ಔಟ್ ಮಾಡಿ ಧನುಷ್ಕೋಡಿಗೆ ಹೋಗಿ ನೆಕ್ಸ್ಟ್ ಕನ್ಯಾಕುಮಾರಿಗೆ ಹೋಗ್ಬೇಕು. ನೈಟ್ ಫುಲ್ ಕತ್ಲಾಗಿತ್ತಲ್ಲ, ಸೊ ಕಂಡಿಲ್ಲ. ಇವಾಗ ನೋಡಿ ಕಾಣಿಸುತ್ತೆ ಕರೆಕ್ಟಾಗಿ ಹೆಂಗಿದೆ ಅಂತ. ರಾಮೇಶ್ವರಂ ಬೀಚ್ ಅಲ್ಲಲ್ಲಿ ಬೋಟ್ ಇದೆ. ಮೇ ಬಿ ಅದನ್ನು ಹುಕ್ ಹಾಕ್ಬಿಟ್ಟು ಅಲ್ಲಿ ನಿಲ್ಲಿಸಿರ್ತಾರೆ. ಫಿಶಿಂಗ್ ಎಲ್ಲ ಯಾವಾಗ ಆಗುತ್ತೆ ಅವಾಗ ಹೋಗ್ತಾರೆ. ಇದೇ ಅಗ್ನಿಕುಂಡ, ಇಲ್ಲಿ ಸ್ನಾನ ಮಾಡಿ ಒಳಗೆ ಹೋಗ್ಬೇಕು. ಗೈಸ್ ಈಗ ರಾಮೇಶ್ವರಂ ಎಲ್ಲ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿ ರೂಮ್ ಚೆಕ್ಔಟ್ ಆಗ್ತಾಯಿದ್ದೀವಿ. ಇವಾಗ ಡೈರೆಕ್ಟು ನಾವು ಹೋಗ್ತಾ ಇರೋದು ಧನುಷ್ಕೋಡಿಗೆ. ಇಲ್ಲಿಂದ 20 ಕಿಲೋಮೀಟರ್ಸು. ಸೊ ಧನುಷ್ಕೋಡಿ ಎಲ್ಲರಿಗೂ ಗೊತ್ತಿರುತ್ತೆ, ಅದು ಲಾಸ್ಟ್ ರೋಡ್ ಆಫ್ ಇಂಡಿಯಾ ಸದರ್ನ್ ಮೋಸ್ಟಲ್ಲಿ. ಅದಾದಮೇಲೆ ಶ್ರೀಲಂಕಾ ಬರುತ್ತೆ, ಇಂಡಿಯನ್ ಓಷನ್ನು ಆ್ಯಂಡ್ 2 ಸಿ ಒಟ್ಟಿಗೆ ಸೇರೋ ಜಾಗ. ಅದು ಚೆನ್ನಾಗಿರುತ್ತೆ, ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ಗೈಸ್ ನೋಡಿ, ಗಲ್ಫ್ ಆಫ್ ಮನ್ನಾರ್ ನ್ಯಾಷನಲ್ ಪಾರ್ಕ್ ಧನುಷ್ಕೋಡಿಗೆ ಹೋಗ್ಬೇಕಾದ್ರೆ ಬರುತ್ತೆ. ಇದು ನೋಡಿ ಆ್ಯಕ್ಚುಲಾಗಿ ಟೆಂಪಲ್, ಅದು ಆ್ಯಕ್ಚುಲಾಗಿ ಟೆಂಪಲ್, ಬಟ್ ತುಂಬ ಜನ ಇದ್ದಾರೆ ಅಂತ ಹಂಗೆ ವಾಪಸ್ ಹೋಗ್ತಾ ಇದ್ವಿ. ಆ ಕಡೆ ಈ ಕಡೆ 2 ಕಡೆ ಸಿ ಇದೆ. ಹೋಗ್ಬೇಕಾದ್ರೆ ಸಿಗೋ ಸಿ ಇದು. ಕ್ರೇಜಿ ಆಗಿದೆ ಮಾತ್ರ ವ್ಯೂ ನೋಡಿ. ಆ ಕಡೆನೂ ಸಿ ಇದೆ ಅಂಡ್ ಈ ಕಡೆನೂ ಫುಲ್ ಸಿ ಇದೆ. ವೈಟ್ ಸ್ಯಾಂಡ್ ವಿತ್ ಬ್ಲೂ ವಾಟರ್. ಸಖತ್ ಪ್ಯೂರ್ ಆಗಿದೆ ವಾಟರ್ ಮಾತ್ರ, ಕಲರು ಬ್ಲೂ. ಅಂಡ್ ಈ ಕಡೆನೂ ಇದೆ ನೋಡಿ.
ಆಗಿದ್ದಾರೆ, ಫುಲ್ಲು ದೊಂಬಿ ಅನ್ಕೊಳ್ಳಿ. ಇಲ್ಲ, ನಾವೇ ಇಲ್ಲಿ ಪಾರ್ಕ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಲೆವೆಲ್ ದೊಂಬಿ ಆಗಿದೆ ಮಾತ್ರ. ಕಾರ್ ಪಾರ್ಕಿಂಗ್ ಹೋಗೋ ಜಾಗ ಸಿಗ್ತಾ ಇಲ್ಲ. ಪಾರ್ಕ್ ಮಾಡಿ ಅಲ್ಲಿ ಎಂಡ್ಗೆ ಹೋಗೋದು. ಬಾರ, ಯಾಕೋ ಹಿಂಗೆ ಹೋಗಿ ಹಿಂಗೆ. ಅಲ್ಲೇನು ಜನ ನೋಡ್ತಾ ಇರ, ಆ್ಯಕ್ಚುಲ್ ಆಗಿ ಹೋಗಂಗಿಲ್ಲ. ಸೊ ಅಲ್ಲಿ ಬೀಚ್ ಕಾಣ್ತಾ ಇದೆಯಲ್ಲ, ಅದು ಅಲ್ಲಿ ತನಕ ಇರ್ತಾಯಿತ್ತು ನೀರು. ಬಟ್ ಇವಾಗ ಇಲ್ಲಿ ತನಕ ಬಂದಿದೆ. ಪೊಲೀಸ್ ಊಟಕ್ಕೆ ಹೋಗಿರೋದ್ರಿಂದ ಎಲ್ಲರೂ ಹೋಗಿರೋದಂತೆ. ಅಲ್ಲಿ ಬಂದರೆ ಎಲ್ಲರನ್ನೂ ಓಡಿಸ್ತಾರಂತೆ. ಅಲ್ಲೆಲ್ಲ ಯಾರು ಹೋಗಂಗಿಲ್ಲ. ಆ್ಯಂಡ್ ಈ ಕಡೆ ಏನಿದೆ, ಈ ಕಡೆ ಹೋದರೆ ಇದು ಶ್ರೀಲಂಕಾ, ಜಸ್ಟ್ 15 ಕಿಲೋಮೀಟರ್ಸ್ ಫ್ರಮ್ ಹಿಯರ್. ಆ್ಯಂಡ್ ಈ ಕಡೆ ಹೋದರೆ ತ್ರಿಚಿ. ತುಂಬ ಸ್ಟಾಲ್ಸ್ ಹಾಕೊಂಡಿದ್ದಾರೆ. ಶಂಖ ಆಗಿರ್ಬೋದು, ಮಣಿಗಳು ಎಲ್ಲ ಒರಿಜಿನಲ್ ಇರಲ್ಲ, ನೋಡಿ ತಗೋಬೇಕು. ಹಣ್ಣುಗಳು ಸಿಕ್ಕಾಪಟ್ಟೆ ಟೂರಿಸ್ಟ್ಸ್ ಇದ್ದಾರೆ ಇವತ್ತು ಅಂತೂ. ಇವ್ರಿಗೆ ಮೀನ್ ಸೋರ್ಸ್ ಆಫ್ ಇನ್ಕಮ್ ಬಂದೆ ಟೂರಿಸ್ಟ್ಸ್ ಬಂದಾಗ, ಅದರಲ್ಲೂ ವೀಕೆಂಡು. ಎಲ್ಲೋ ರಾಮ್ ಸೇತು, ಅಕ್ಷಯ್ ಯಾವುದು ಮೇಲೆ ಕಾಣಿಸ್ತದೆ. ನೀರು ಜಾಸ್ತಿ ಒಂದು ನಿಮಿಷ ಇಟ್ಕೊ. ಇಲ್ಲಿ ಇದು ಅಕ್ಷಯ್ ಅಲ್ಲಿ ಕಾಣ್ತಾನೆ ಇಲ್ಲ. ನೋಡಿ, ಇವಾಗ ನಾವು ಇಲ್ಲಿ ಇದ್ದೀರಿ. ಇಲ್ಲಿ ಕಾಣಿಸ್ತದಲ್ಲ, ಇಲ್ಲೇನೋ ಅದು ಇದು ತೋರ್ಸು. ಇದು ಬ್ರೈಟ್ನೆಸ್ ಇಲ್ಲ ಬಿಡು. ಓ ಅದಾ? ಇಲ್ಲಿ ಕಾಣಿಸ್ತಿರೋದು ನೋಡ, ಅಲ್ಲಿ ಜೂಮ್ ಮಾಡೋದು. ಕಲ್ಗಳು ಕಾಣುತ್ತಂತಲ್ಲ ಎಲ್ಲೋ. ಅದೇನೋ ಹಾಕಿರೋದು ಕಲ್ಲೆಲ್ಲ ನೋಡಲ್ಲಿ, ಲೈನು ಪೂರ್ತಿ ನೋಡೋದು. ಅಲ್ಲಿ ಏನು ಲ್ಯಾಂಡ್ ಥರ ಕಾಣ್ತಾ ಇದೆ, ಅದೇನೇ ರಾಮ್ ಸೇತು. ನಾನು ಅನ್ಕೊಂಡಿದ್ದೆ ಎಕ್ಸಾಕ್ಟ್ ಕಲ್ಲೆಲ್ಲ ಕಾಣುತ್ತೆ ಅಂತ, ಬಟ್ ಕಲ್ಲು ಕಾಣಲ್ಲ, ಲ್ಯಾಂಡ್ ಥರ ಕಾಣುತ್ತೆ. ಹಂಗೆ ಹೋಗ್ತಾ ಹೋಗ್ತಾ ಕಾಣುತ್ತಂತೆ. ಅದು ಕ್ಲಿಯರಾಗಿ ಮ್ಯಾಪಲ್ಲಿ ಒಂದು ಸಿಗುತ್ತೆ, ಕ್ಲಿಯರ್ ಪಿಕ್ಚರು. ಲೈಟ್ ಹೌಸ್ ಹೋಗ್ತಾ ಇವಿ. ಅಲ್ಲಿ ಮೇಲ್ ತನಕ ಬಿಡ್ತಾರಂತೆ, ಹೋಗಿ ನೋಡ್ಬೇಕು ಹೆಂಗಿರುತ್ತೆ ಅಂತ. ನೋಡಿ ಲೈಟ್ ಹೌಸಿಂದ ವ್ಯೂ ಹೆಂಗಿದೆ, ಕ್ರೇಜಿ ಆಗಿದೆ ಅಲ್ಲ.